ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ 8i ಸ್ಮಾರ್ಟ್ಫೋನ್ ಇರುವಂಥದ್ದು. ಕನ್ಫ್ಯೂಸ್ ಆಗಬೇಡಿ, ನಿನ್ನೆ ಅನ್ಬಾಕ್ಸ್ ಮಾಡಿದಂಥ ರಿಯಲ್ಮಿ 8s 5G ಬೇರೆ, ಇದು 5G ಸ್ಮಾರ್ಟ್ಫೋನು. ಈ ಒಂದು ರಿಯಲ್ಮಿ 8i 4G ಸ್ಮಾರ್ಟ್ಫೋನು. ನನಗನ್ನಿಸ್ದಂಗೆ ಈ ಒಂದು 8s 5Gಗಿಂತ ಈ ಒಂದು 8iನೇ ಬೆಲೆಗೆ ತಕ್ಕಂಗಿರುವಂಥದ್ದು ಅಂತ ಅನ್ನಿಸ್ತಾ ಇರುವಂಥದ್ದು. ಆಯಿತಾ, ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ಒಂದು ಫೋನ್ 13,000 to 14,000 ರೇಂಜಲ್ಲಿ ಬೇಸಿಕ್ ವೇರಿಯಂಟ್ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಪ್ರೈಸ್ ರೇಂಜಲ್ಲಿ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ರಿಯಲ್ಮಿ 8i ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತದೆ. ಅದನ್ನು ಓಪನ್ ಮಾಡಿದ್ರೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು, ಮತ್ತೊಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಿಮಗೆ ಸಿಗ್ತಾ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಹೆವಿ ಪ್ರೀಮಿಯಂ ಅಂತ ಅನ್ನಿಸ್ತಾ ಇದೆ ಈ ಪ್ರೈಸ್ ರೇಂಜ್ಗೆ. ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 18 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 13,000-14,000 ಪ್ರೈಸ್ ರೇಂಜಲ್ಲಿ ನಿಮ್ಗೆ ಇದಕ್ಕಿಂತ ಜಾಸ್ತಿ ವ್ಯಾಟ್ನ ಚಾರ್ಜರ್ ಕೆಲವೊಂದು ಫೋನ್ಗಳು ಸಿಗ್ತವೆ. 18 ವ್ಯಾಟ್ ಅಂತಂದರೆ ನಾಟ್ ಬ್ಯಾಡ್ ಅಂತೀನಿ. ಮತ್ತೊಂದು USB Type-C ಡಾಟಾ ಕೇಬಲ್ ಕೂಡ ಕೊಟ್ಟಿರುವಂಥದ್ದು, Type A ಇಂದ Type-C. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸಲ್ಲಿ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಗಮನಿಸ್ತಾ ಇದ್ದರೆ ಒಂದು ಫೋನ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು. ಒಂದು ಲೆವೆಲಿಗೆ ಲೈಟ್ ವೇಟ್ ಅಂತ ಅನ್ನಿಸ್ತಾ ಇದೆ. ಬ್ಯಾಲೆನ್ಸ್ಡ್ ಆಗಿದೆ ವೆಯ್ಟು, ಆದರೆ ಅಷ್ಟೊಂದು ಕಡಿಮೆನೂ ಇಲ್ಲ. 194 ಗ್ರಾಮ್ ಇರುವಂಥದ್ದು ಮತ್ತು 8.5 mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಆಯಿತಾ, ಇನ್ನು ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ. ಸ್ಕ್ರೀನ್ ಗಾರ್ಡ್ ಅವರು ಹಾಕಿದರೆ ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ಒಂದು ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು. 8s ರೀತಿಯಲ್ಲ ದೊಡ್ಡ ಪಂಚೋಲ್ ನೀಡಿದರೆ, ಸಣ್ಣ ನೀಡಬಹುದಾಗಿತ್ತು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ಬಾಟಮಲ್ಲೂ ಕೂಡ ಒಂದು ಲೆವೆಲ್ಗೆ ಕಡಿಮೆ ಇದೆ. ಒಂದು ಪ್ರೈಸ್ ರೇಂಜ್ಗೆ ಫ್ರಂಟಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂದರೆ ನೋಡಿದವರೆಲ್ಲ ಪಕ್ಕ ಇದನ್ನ ಗ್ಲಾಸ್ ಬ್ಯಾಕ್ ಅಂತಾರೆ, ಆದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ನೋಡೋದಕ್ಕೆ ಪಕ್ಕ ಗ್ಲಾಸ್ ರೀತಿನೇ ಕಾಣುತ್ತೆ. ಹೆವಿ ಪ್ರೀಮಿಯಂ ಆಗಿರುವಂಥದ್ದು. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಸಕ್ಕತ್ತಾಗಿ ಕಾಣುತ್ತೆ ಇಂದ ಮಾತ್ರ. ಇಂದ್ರೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು. ಮತ್ತೊಂದು ಸಿಂಗಲ್ LED ಫ್ಲಾಶ್ ಇದೆ. ನೋಡೋರೆಲ್ಲ ಪಕ್ಕ ಇದನ್ನ ಕ್ವಾಡ್ ಕ್ಯಾಮ್ರಾ ಅಂತ ಅಂತಾರೆ. ಏನಕ್ಕೆ ಅಂದರೆ ಒಂದರಲ್ಲಿ ಫ್ಲಾಶ್ ಹಾಕೋರು ಅಷ್ಟೇ. ಆಯ್ತಾ, ಗಮನಿಸ್ತಾ ಇದ್ದೀರಾ. ಹಿಂದ್ಗಡೆ ನಿಮಗೆ ಸ್ಕ್ರಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಏನಕ್ಕೆ ಅಂದರೆ ಪ್ಲಾಸ್ಟಿಕ್ ಬ್ಯಾಕು ಮತ್ತು ಸ್ಮರ್ಜಸ್ ಕೂಡ ತುಂಬ ಆಗುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡಿಲ್ಲ. ಸೊ ನೀವು ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇರುವಂಥದ್ದು ಮತ್ತು 3.5 ಹೆಡ್ಫೋನ್ ಜಾಕ್ ಸಹ ಇದೆ. ಮತ್ತು ಬಾಟಮಲ್ಲಿ ಸ್ಪೀಕರ್ ಗ್ರಿಲ್ ಇರುವಂಥದ್ದು. ಈ ಒಂದು ಫೋನ್ನ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್ನದ್ದಾಗಿದೆ. ಆಬ್ವಿಯಸ್ಲಿ ಒಂದು ಪ್ರೈಸಲ್ಲಿ ಯಾರು ಕೂಡ ಮೆಟಲ್ ಅಲ್ಯೂಮಿನಿಯಂ ಫ್ರೇಮ್ ನೀಡೋದಿಲ್ಲ. ಓವರಾಲ್ ಡಿಸೈನ್ ಅಂತ ಬಿಲ್ಡ್ ಕೊಟ್ಟು ನನಗೆ ಒಂದು ಪ್ರೈಸ್ ನನಗೆ ತುಂಬ ಇಂಪ್ರೆಸ್ ಮಾಡ್ತು. 13,000 ಪ್ರೈಸ್ ರೇಂಜ್ಗೆ ಇನ್ ಕೇಸ್ ಅಷ್ಟಕ್ಕೆ ಲಾಂಚ್ ಆದರೆ ಸೂಪರ್ ಆಗಿದೆ. ಆರಾಮಾಗಿ ಒಂದು ಫೋನ್ನ ಬಿಲ್ಡ್ ಕ್ವಾಲಿಟಿಗೆ ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ವ್ಯೂಯಿಂಗ್ ಆಂಗಲ್ಸ್ ಡೀಸೆಂಟ್ ಅಂದಿನಿ. ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇರುವಂಥದ್ದು. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಮತ್ತು 120 ವರ್ಡ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಕ್ರೇಜಿ ವಿಷಯ ಈ ಒಂದು ಪ್ರೈಸ್ ರೇಂಜಿಗೆ. 13,000ಕ್ಕೆ ಲಾಂಚ್ ಆದರೆ 120 ವರ್ಡ್ಸ್ ಅಂತ ಅಂದರೆ ಸೂಪರ್. ಕಣ್ಣು ಮುಚ್ಕೊಂಡು ಡಿಸ್ಪ್ಲೇ ಪರ್ಚೇಸ್ ಮಾಡ್ಬೋದು. ಅಮೋಲೆಡ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ನೀಡಿದ್ರು ತುಂಬ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ 120 Hz IPS ನನಗಂತೂ ಸ್ಯಾಟಿಸ್ಫೈ ಮಾಡ್ತು. ಡಿಸ್ಪ್ಲೇ ಸೂಪರ್ ಆಗಿದೆ. ನಾವು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 4GB RAM ಮತ್ತು 64GB ಸ್ಟೋರೇಜು, ಮತ್ತು ಇನ್ನೊಂದು 6GB RAM ಮತ್ತು 128GB ಸ್ಟೋರೇಜು. ನನ್ನ ಅನಿಸ್ತಂಗೆ ಬೇಸಿಕ್ ವೇರಿಯಂಟ್ 13,000ಕ್ಕೆ ಲಾಂಚ್ ಮಾಡ್ಬೋದು ಅಂತ ಅನಿಸುತ್ತೆ. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. 5GB ತನಕ ರ್ಯಾಮ್ನ ಎಕ್ಸ್ಟೆಂಡ್ ಮಾಡ್ಬೋದು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆದರೆ ಸ್ಟೋರೇಜ್ UFS 2.2 ಸ್ಟೋರೇಜು. ಹೌದು, UFS 2.2 ಸೂಪರ್ ವಿಷಯ. ಈ ಒಂದು 8s ಅಲ್ಲಿ 2.1 ಕೊಟ್ಟಿದ್ರು, ಇದರಲ್ಲಿ 2.2 ನೀಡಿರುವಂಥದ್ದು ನನಗಂತೂ ತುಂಬ ಖುಷಿ ಕೊಡ್ತು. ಸೂಪರ್ ವಿಷಯ. ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ, ಪ್ರತಿಯೊಂದು ಮಾಡುತ್ತೆ. ನನಗೆ ಇಂಪ್ರೆಸ್ ಮಾಡ್ತೀನಿ. ನಾವು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲೂ ಕೂಡ ಒಂದು ಹೊಸ ಪ್ರೊಸೆಸರ್ ಇರುವಂಥದ್ದು. Helio G96 ಪ್ರೊಸೆಸರ್ ಇರುವಂಥದ್ದು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಒಂದು ಪ್ರೈಸ್ ರೇಂಜ್ಗೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 3,20,000-30,000 ರೇಂಜಲ್ಲಿ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಅಷ್ಟು ರೇಟಿಂಗ್ ಅಂತ ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಆಯಿತಾ, ಈ ಪ್ರೈಸ್ ಅಂದರೆ ನನಗಂತೂ ಹೆವಿ ಸ್ಯಾಟಿಸ್ಫೈ ಮಾಡ್ತು. ಸೊ ನೀವು ಆರಾಮಾಗಿ ಯಾವ ಗೇಮ್ ಬೇಕಾದರೂ ಒಂದು ಲೆವೆಲಿಗೆ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಾನು PUBG ಆಡ್ದಂಗೆ ಆಲ್ಮೋಸ್ಟ್ ಹೈ ಫ್ರೇಮ್ ರೇಟಲ್ಲಿ ಇದನ್ನು ಆಡ್ಕೊಬೋದು ನಾವು. ಆ ಸೆಟ್ಟಿಂಗ್ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ಬೇಸಿಕ್ ನೀವು ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕಾಗಲಿ ಮಲ್ಟಿ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಪ್ರೊಸೆಸರ್ ಸೂಪರ್ ಆಗಿದೆ. Helio G96.
ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರು. ಇದು ತೆಗೆಯುವಂಥ ಫೋಟೋ ಒಂದು ಪ್ರೈಸ್ ರೇಂಜಿಗೆ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಕೆಲವೊಂದು ಫೋಟೋಸ್ಗಳು ಓವರ್ ಸ್ಯಾಚುರೇಟ್ ಆಗಿದೆ ಅಂತ ಅನ್ನಿಸ್ತು, ಕಲರ್ಸ್ ಎಲ್ಲ ಎದ್ದೆದ್ದು ಕಾಣುತ್ತೆ, ಬಟ್ ಅದೇ ಚೆನ್ನಾಗಿ ಕಾಣುತ್ತೆ ಆಯಿತಾ. ಸೊ ಆ ಒಂದು ಫೋಟೋ ಸಂಬಂಧ ತೋರಿಸ್ತಾ ಇದ್ದೀನಿ. ಮೇನ್ ರೇರ್ ಕ್ಯಾಮ್ರಾ ನನಗಂತೂ ಇಷ್ಟ ಆಯಿತು. ಇನ್ನೂ 2 ಸೆನ್ಸರ್ ಇರುವಂಥದ್ದು, 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ, ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ ಸೆನ್ಸರ್. ಮಾಡೋ ಕೆಲಸ ಇಲ್ಲ ಹಾಕೋರೆ, ಅದರ ಕೆಲಸ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ತೀವಿ. ಒಂದು ಮ್ಯಾಕ್ರೋ, ಅಷ್ಟೊಂದು ಮ್ಯಾಕ್ರೋ ಇಲ್ಲ. ಮತ್ತು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ನನಗೆ ಇಷ್ಟ. ಇದು ಕೂಡ ಸ್ವಲ್ಪ ಓವರ್ ಸ್ಯಾಚುರೇಟ್ ಮಾಡುತ್ತೆ ಅಂತ ಅನ್ನಿಸ್ತು, ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡುತ್ತೆ. ಆ ಒಂದು ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ 1080p ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ನೀಡಬಹುದಾಗಿತ್ತು, ಬಟ್ ನೀಡಿಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಓವರಾಲ್ ಕ್ಯಾಮ್ರಾ ನನಗೆ ಒಂದು ಪ್ರೈಸ್ಗೆ ಇಷ್ಟ ಆಯಿತು. ಡೀಸೆಂಟ್ ಅಂದರೆ ಇಂಪ್ರೆಸಿವ್ ಅಂತಲ್ಲ, ಡೀಸೆಂಟ್. ಆಬ್ವಿಯಸ್ಲಿ ಪ್ರೈಸಲ್ಲಿ ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರು ಕೂಡ ಇದೇ ಕ್ವಾಲಿಟಿಯ ಫೋಟೋ ಪ್ರೊಡ್ಯೂಸ್ ಮಾಡಿದೆ, ಬಟ್ ನನಗೆ ಇಷ್ಟ ಆಯಿತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ಇದು ಒಂದು ಲೆವೆಲಿಗೆ ಫಾಸ್ಟಾಗಿರುವಂಥದ್ದು ಆಯಿತಾ. ನನಗೆ 8S ಅಷ್ಟು ಫಾಸ್ಟ್ ಅಂತ ಅನ್ನಿಸ್ತಿಲ್ಲ, 2 ಸಲ ಟಚ್ ಮಾಡಬೇಕು. ಮೋಸ್ಟ್ಲಿ ಇದು ಸಾಫ್ಟ್ವೇರ್ ಇಶ್ಯೂ ಅಂತ ಅನ್ಕೋತೀನಿ, ಅದನ್ನು ನೆಕ್ಸ್ಟ್ ಅಪ್ಡೇಟಲ್ಲಿ ಫಿಕ್ಸ್ ಮಾಡ್ಬೋದು. ಬಟ್ ಫಾಸ್ಟಾಗಿದೆ, ಹೆವಿ ಫಾಸ್ಟಾಗಿದೆ, ಸಖತ್ ಫಾಸ್ಟಾಗಿ ಲಾಕ್ ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು, ಇದು ಕೂಡ ಅಷ್ಟೇ ಹೆವಿ ಫಾಸ್ಟ್. ರಿಯಲ್ಮಿ ಫೇಸ್ ಅನ್ಲಾಕ್ ಬಗ್ಗೆ ಮಾತಾಡೋಂಗಿಲ್ಲ, ಸಖತ್ ಫಾಸ್ಟಾಗಿ ಫೇಸ್ ಅನ್ಲಾಕ್ ಮಾಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ತುಂಬ ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ, ಆರಾಮಾಗಿ ಒಂದೂವರೆ ದಿನ ಮಾಡ್ರೇಟ್ ಯೂಸಿಗೆ ಬರುತ್ತೆ. ಮತ್ತು ಬಾಕ್ಸಿಗೆ 18 ವ್ಯಾಟ್ನ ಚಾರ್ಜರ್ ನೀಡಿರುವಂಥದ್ದು ಈ ಪ್ರೈಸ್ ರೇಂಜಿಗೆ 13,000-14,000 ಸಾವಿರ ಪ್ರೈಸ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ನೀಡಿದರೆ ಅಟ್ಲೀಸ್ಟ್ 30 ವ್ಯಾಟ್ ನೀಡಿದರೆ ತುಂಬ ಖುಷಿ ಆಗ್ತಾಯಿತ್ತು, ಬಟ್ ನೀಡಿಲ್ಲ. 18 ವ್ಯಾಟ್ ನೀಡೋರೆ. ಇದೀಗ 18 ವ್ಯಾಟ್ ನಾವು ಫಾಸ್ಟ್ ಚಾರ್ಜಿಂಗ್ ಅಂತ ಅನ್ನಂಗೂ ಇಲ್ಲ, 18 ವ್ಯಾಟ್ ಚಾರ್ಜರ್ ಅನ್ಬೇಕಷ್ಟೇ. ಏನಿದ್ರು 30 ವ್ಯಾಟ್ ಮೇಲೇ ನಾವು ಫಾಸ್ಟ್ ಚಾರ್ಜರ್ ಅನ್ಬೇಕು, ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹೆವಿ ಇಂಪ್ರೆಸಿವ್ ಅಲ್ಲ, ಪರವಾಗಿಲ್ಲ. ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಮತ್ತು ಕ್ಲಾರಿಟಿ ಕೂಡ ಸುಮಾರಾಗಿದೆ, ಪರವಾಗಿಲ್ಲ, ಇಷ್ಟ ಆಯಿತು. ಇನ್ನು ಈ ಒಂದು ಫೋನ್ ಇರುವಂಥ OS ಬಗ್ಗೆ ಮಾತನಾಡಬೇಕಂತ ಅಂದರೆ Android 11ನ ಬೇಸ್ ರನ್ ಆಗ್ತಿರುವಂಥ Realme UI 2 ಇರುವಂಥದ್ದು ಆಯಿತಾ. ಇದು ಒಂದು ಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಇದೆ, ಅದು ನೀವು ಬೇಕಾದರೆ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಂದು ಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲು, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಜೊತೆಗೆ 120 ವರ್ಡ್ಸ್ನ ರಿಫ್ರೆಶ್ ರೇಟ್, ಹೆವಿ ಸ್ಮೂತ್ ಫೀಲ್, ಒಳ್ಳೆ ಪ್ರೊಸೆಸರ್ ಇರೋದ್ರಿಂದ ಸಖತ್ತಾಗಿದೆ. ಸ್ಟೋರೇಜ್ ಕೂಡ ಚೆನ್ನಾಗಿದೆ ಆಯಿತಾ. ಸೊ ಓವರಾಲ್ ಅಂತೂ ಸೂಪರ್ ಆಗಿದೆ, ತಲೆಗೆಡ್ಸ್ಕೊಂಬಿಡಿ. ಇನ್ನು ಆಲ್ಮೋಸ್ಟ್ ಬೇಸಿಕ್ ಸೆನ್ಸರ್ ಎಲ್ಲನೂ ಹಾಕಿದ್ದಾರೆ ಮತ್ತು ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು. ನೀವಾಗಾದರೆ ಕೇಳ್ತಾ ಇದ್ದೀರಾ ಅಂತಂದರೆ ಒಂದು ಫೋನ್ 13,000-14,000 ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ. ಇನ್ ಕೇಸ್ ಈ ಒಂದು ಫೋನ್ 13,000 ರೂಪಾಯಿಗೆ ಬೇಸಿಕ್ ವೇರಿಯಂಟ್ ಲಾಂಚ್ ಆಯಿತು ಅಂದರೆ, 4GB RAM ವೇರಿಯಂಟು 13,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದಾಯ್ತಾ. ಇದರಲ್ಲಿ ಅಮೋಲೆಡ್ ಡಿಸ್ಪ್ಲೇ ಇಲ್ಲ, ಹೌದು, ಬಟ್ ಸ್ಟಿಲ್ ಈ ಪ್ರೈಸೆನ್ಸಿಗೆ ಯಾವುದೋ ಅಮೋಲೆಡ್ ಡಿಸ್ಪ್ಲೇ ಸಿಗೋಲ್ಲ. ಇದ್ದಿದ್ದೆಲ್ಲ ಬೆಲೆ ಜಾಸ್ತಿ ಮಾಡಿ ಕೂತವ್ರು ಎಲ್ಲ ಬ್ರ್ಯಾಂಡ್ಗಳಿವೆ. 13,000 ಲಾಂಚ್ ಆದರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡೋದು. 120 ಹರ್ಟ್ಸ್, ಒಳ್ಳೆ ಪ್ರೊಸೆಸರು, ಡಿಸ್ಪ್ಲೇ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ರ್ಯಾಮ್ ಮತ್ತು ಸ್ಟೋರೇಜ್ ಚೆನ್ನಾಗಿರುವಂಥದ್ದು ನನಗಂತೂ ಇಂಪ್ರೆಸ್ ಮಾಡ್ತು. ಐ ಹೋಪ್ ಇದು 13,000ಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಇಷ್ಟು ಒಂದು ಫೋನ್ ಬಗ್ಗೆ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ಲಿಸ್ಪು. ನೀವು ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.